ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ರಸಪ್ರಶ್ನೆ ಸ್ಪರ್ಧೆ ನಡೀತಾ ಇದೆ ಇವತ್ತು. ಇದನ್ನು ಸಾಮಾನ್ಯ ಜ್ಞಾನ ಅಂತ ಹೇಳಿ ನಾನು ಅದನ್ನು ಕರಿತೀನಿ. ಕನ್ನಡದ ಪ್ರಥಮಗಳನ್ನು ಮುಂದಿಟ್ಕೊಂಡು 10 ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಅದನ್ನು ರಸಪ್ರಶ್ನೆ ಸ್ಪರ್ಧೆ. ಇವತ್ತು ನಿಮ್ಮ ಬುದ್ಧಿಮಟ್ಟವನ್ನು ಅಳೆಯುವ ಒಂದು ಸೆಷನ್. ಕೇವಲ 10 ಪ್ರಶ್ನೆಗಳನ್ನು ನಾನು ಫ್ರೇಮ್ ಮಾಡಿದ್ದೀನಿ. 10 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿ ನಾನು ಕಂಡೀಷನ್ ಕೂಡ ಮಾಡ್ತಾ ಇದ್ದೀನಿ. ನೋಡೋಣ. 10 ಪ್ರಶ್ನೆಗಳು ಕನ್ನಡದ ಮೊದಲುಗಳು, ಅದನ್ನು ನಾನು ಫ್ರೇಮ್ ಮಾಡಿದ್ದೀನಿ. ನಿಮ್ಮ ರೀಕಾಲನ್ನು ಸ್ಟಾರ್ಟ್ ಮಾಡಿ. ಕನ್ನಡದ ಪ್ರಥಮಗಳು ಬರುತ್ತೆ ಮುಂದಿನ ಪೇಜ್ನಲ್ಲಿ. ಪ್ರಶ್ನೆ 1ಕ್ಕೆ ಹೋಗೋಣ. ಪ್ರಶ್ನೆ 1. ಕನ್ನಡದ ಮೊದಲ ವರ್ಣರಂಜಿತ ಚಲನಚಿತ್ರ ಫಿಲಂ, ಕನ್ನಡದ ಮೊದಲ ಕಲರ್ ಪಿಕ್ಚರ್. ಯೋಚನೆ ಮಾಡ್ತಾ ಇದ್ದೀರಲ್ಲ? ಆಪ್ಷನ್ ನೋಡಿ. ಓಹಿಲೇಶ್ವರ, ಅಮರಶಿಲ್ಪಿ ಜಕಣಾಚಾರಿ, ಸತ್ಯ ಹರಿಶ್ಚಂದ್ರ, ಕಾಳಿಂಗ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ನೋಡಿ? ಆ 3 ನಂಬರ್ಗಳು ಕೂಡ ಕೌಂಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ಯೋಚನೆ ಮಾಡಿ. 1 2 3. ಯಾವುದು ನೋಡೋಣ? ಅಮರಶಿಲ್ಪಿ ಜಕಣಾಚಾರಿ ಅನ್ನೋದು ಕನ್ನಡದ ಪ್ರಪ್ರಥಮ ವರ್ಣರಂಜಿತ ಚಿತ್ರ ತೋರಿಸ್ತೀನಿ ನೋಡಿ ನಾನು. ಈ ಫಿಲಮು ನಿಮಗೆ ಗೆಸ್ಸಿಂಗ್ ಆದರೆ, ನಿಮ್ಮ ಉತ್ತರ ಆಪ್ಷನ್ ಕರೆಕ್ಟಾಗಿದ್ದರೆ ಓಕೆ, ನಿಮ್ಮ ಬುದ್ಧಿಮಟ್ಟ ಚುರುಕಾಗಿದೆ ಅಂತ ಅರ್ಥ. 2ನೇ ಪ್ರಶ್ನೆ ನೋಡೋಣ. 10 ನಿಮಿಷ ಅಲ್ವಾ? ಆ 1 2 3 ಹಾಗೆ ಇರುತ್ತೆ, ನೋಡ್ಕೊಳ್ಳಿ. ಪ್ರಶ್ನೆ 2. ಕರ್ನಾಟಕದಲ್ಲಿ ಓಡಿದ ಮೊದಲ ರೈಲು ಮಾರ್ಗ, ಅಂದರೆ ರೈಲು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಬೆಳೆಸ್ತು ಅಂತ ಕರ್ನಾಟಕದಲ್ಲಿ. ಅದಕ್ಕೆ ಕನ್ನಡದ ಪ್ರಥಮಗಳು ಅಂದಿದ್ದು. ಸ್ಟಾರ್ಟ್ ಆಯಿತು ನಿಮ್ಮ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಯಿತು. ಬೆಂಗಳೂರು ಜೋಲಾರ್ಪೇಟ್, ಬಳ್ಳಾರಿ ತುಮಕೂರು, ಯಶವಂತಪುರ ಕಾಚಿಗುಡ, KR-ಪುರಂ ಬಂಗಾರಪೇಟೆ. ಯಾವುದಿದ್ರಲ್ಲಿ ಗೊತ್ತು? ನಿಮಗೆ ಆನ್ಸರ್ ಗೊತ್ತಿದೆ ಅಂತ ನನಗನ್ನಿಸ್ತಾ ಇದೆ. ನೋಡೋಣ. ಜನರಲ್ ನಾಲೆಡ್ಜ್. 1 2 3 ಗೋ. ಬೆಂಗಳೂರು ಜೋಲಾರ್ಪೇಟ್ ಅನ್ನೋದು ಕರ್ನಾಟಕದಲ್ಲಿ ಓಡಿದಂತಹ ಪ್ರಥಮ ರೈಲು ಮಾರ್ಗ, ಅಥವಾ ರೈಲು ಅಲ್ಲಿಂದ ಅಲ್ಲಿಗೆ ಪ್ರಯಾಣ ಬೆಳೆಸ್ತು. ಚಿತ್ರ ನೋಡಿ. ಬೆಂಗಳೂರು KSR ಬೆಂಗಳೂರು ಟು ಜೋಲಾರ್ಪೇಟೆ ಮೊದಲ ಪ್ರಯಾಣ ಬೆಳೆಸ್ತು. ಎಸ್. ಪ್ರಶ್ನೆ 3. ಕನ್ನಡದ ಮೊದಲ ಶಾಸನ ಯಾವುದು? ಕಲ್ಲಿನ ಮೇಲೆ ಕೆತ್ತನೆ ಮಾಡಿರ್ತಾರಲ್ಲ. ಹೋಗಿ ಸರ್, ಆರಾಮಾಗಿ ಗೊತ್ತು ಅಂತ ನೀವು ಅನ್ಕೊಂಡಿದ್ದೀರಲ್ಲ. ಆಪ್ಷನ್ ನೋಡಿ. ಬಾದಾಮಿ ಶಾಸನ, ಮಯೂರ ಶಾಸನ, ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ. ರೈಟ್ ಆನ್ಸರ್ 1 2 3. 1 2 3 ಗೋ. ಹಲ್ಮಿಡಿ ಶಾಸನ ಮೊದಲ ಶಾಸನ ಕನ್ನಡದಲ್ಲಿ ಪತ್ತೆಯಾಗಿದ್ದು ಹಲ್ಮಿಡಿ ಶಾಸನ ಅಂತ. ಚಿತ್ರ ತೋರಿಸ್ತೀನಿ ನೋಡಿ. ಎಸ್, ಇದೆಯಲ್ಲ, ಇದು ಹಲ್ಮಿಡಿ ಶಾಸನ. ಆ ಕಲ್ಲಿನ ಮೇಲೆ ಕೆತ್ತನೆ ಆಗಿದೆಯಲ್ಲ ಅದು. ಪ್ರಶ್ನೆ 4. ಕನ್ನಡದಲ್ಲಿ ಮೊದಲ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ನಟ. ಕನ್ನಡದಲ್ಲಿ ಮೊದಲ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಯಾರು? ಇದು ಸಿನಿಮಾಗೆ ಸಂಬಂಧಪಟ್ಟಿದ್ದು. ಯಾರು ಅಂತ? ಅನಂತ್ನಾಗ್, ಅಂಬರೀಷ್, ವಿಷ್ಣುವರ್ಧನ್, ರಾಜ್ಕುಮಾರ್. 1 2 3
ಪದ್ಮಭೂಷಣ ವರನಟ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್. ನೋಡಿ ತಗೊಂತಾ ಇದ್ದಾರೆ ನೋಡಿ, ಅಲ್ಲಿ ಶಂಕರ್ ದಯಾಳ್ ಶರ್ಮಾ ರಾಷ್ಟ್ರಪತಿ ಇದ್ದಂಗಿದ್ದಾರೆ. ಅದು ನೋಡಿ, ಇದು ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದ ಕನ್ನಡದ ಮೊದಲ ನಟ ಇವರು. ಕ್ವಶನ್ ನಂಬರ್ 5 ಹೋಗೋಣ. ಕನ್ನಡದ ಮೊದಲ ವಚನಗಾರರು ಯಾರು? ಸಾಹಿತ್ಯ ಅಲ್ಲಮಪ್ರಭು, ದೇವರದಾಸಿಮಯ್ಯ, ಸಿದ್ಧರಾಮ, ಬಸವಣ್ಣ. 1 2 3 ಗೋ. ದೇವರ ದಾಸಿಮಯ್ಯನವರು ಕನ್ನಡದ ಮೊದಲ ವಚನಗಾರ. ವಚನಗಾರ್ತಿ ಬಂದು ಅಕ್ಕ ಮಹಾದೇವಿ. ನೋಡಿ, ಚಿತ್ರದಲ್ಲಿ ಅವರ ಚಿತ್ರವನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಇದೆಲ್ಲ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಪುಣ್ಯ ಪುರುಷರು ಇವರೆಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ, ಚೀಫ್ ಮಿನಿಸ್ಟರ್ ಫಸ್ಟ್ ಯಾರು? ಕೆ.ಸಿ. ರೆಡ್ಡಿನ, ಬಸವರಾಜ ಬೊಮ್ಮಾಯಿನ, ಸಿದ್ದರಾಮಯ್ಯನ, ಕುಮಾರಸ್ವಾಮಿನ? 1 2 3 ಆನ್ಸರ್ ನೋಡ್ಬಿಡೋಣಲ್ಲ. ಕೆ.ಸಿ. ರೆಡ್ಡಿ ಕನ್ನಡದ ಮೊದಲ ಮುಖ್ಯಮಂತ್ರಿ ಆದವರು. ಕರ್ನಾಟಕದಲ್ಲಿ ಮೊದಲ ಮುಖ್ಯಮಂತ್ರಿ ಇವರು. ನೆಕ್ಸ್ಟ್ ನೋಡಿ, ಚಿತ್ರದಲ್ಲಿ ನೋಡಿ ಅವರೇ. ಕ್ವಶನ್ ನಂಬರ್ 7. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಸಿ.ವಿ. ರಾಮನ್, ಶಂಕರ್ ದಯಾಳ್ ಶರ್ಮಾ, ವಿಶ್ವೇಶ್ವರಯ್ಯ, ಅಬ್ದುಲ್ ಕಲಾಂ. 1 2 3 ಗೊತ್ತಾಗ್ತಾ ಇದೆಯಲ್ಲ? ಸರ್ ಎಂ ವಿಶ್ವೇಶ್ವರಯ್ಯ ಇವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು. ನೆಕ್ಸ್ಟ್ ಕ್ವಶನ್. ಚಿತ್ರದಲ್ಲಿ ಅವರ ಒಂದು ಚಿತ್ರವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರಶ್ನೆ 8. ಕನ್ನಡದ ಮೊದಲ ಮಹಮ್ಮದೀಯ ಕವಿ, ಮುಸ್ಲಿಂ ಕವಿ? ನಿಸಾರ್ ಅಹಮದ್, ಸಂತ ಶಿಶುನಾಳ ಶರೀಫ, ಮೊಹಮ್ಮದ್ ಉಮರ್, ಜಾಕಿರ್ ಹುಸೇನ್? 1 2 3 ಸಂತ ಶಿಶುನಾಳ ಶರೀಫ ಇವರು ಕನ್ನಡದ ಮೊದಲ ಮಹಮ್ಮದೀಯ ಕವಿ. ಕನ್ನಡದ ಪ್ರಥಮಗಳು ನಡೀತಾ ಇದೆ ಸ್ನೇಹಿತರೆ. ನೋಡಿ, ಅವ್ರನ್ನು ಕೂಡ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಓಕೆ. ಪ್ರಶ್ನೆ 9. ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ. ಕನ್ನಡದ ಮೊದಲ ಮೂಕಿ ಚಿತ್ರ ಯಾವುದು? ಸಿಕ್ಕಾಪಟ್ಟೆ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಮಾತಿಲ್ಲದೆ ಚಿತ್ರ, ಫಿಲಮ್ ಕನ್ನಡದಲ್ಲಿ ಬಂದಿದ್ದು. ಫಣಿಯಮ್ಮ, ನಾಗರಹೊಳೆ, ಪುಷ್ಪಕ ವಿಮಾನ, ಬೆಟ್ಟದ ಹುಲಿ? ಯಾವುದು? ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ಬಿಡೋಣ. ಎದೆ ಬಡಿತ 1 2 3. ಈ 4ರಲ್ಲಿ ಮೂಕಿ ಚಿತ್ರ, ಮಾತಾಡದೆ ಚಿತ್ರವನ್ನ ಮಾಡಿದ್ದು ಪುಷ್ಪಕ ವಿಮಾನ. ನೋಡಿ, ಚಿತ್ರದಲ್ಲಿ ಪುಷ್ಪಕ ವಿಮಾನ ಇದೆ ನಿಮ್ಗೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣಲ್ಲ. ಪ್ರಶ್ನೆ 10. ಕನ್ನಡದಲ್ಲಿ ರಚನೆಯಾದ ಮೊದಲ ನಾಟಕ ಯಾವುದು? ಜಲಗಾರ, ಮಿತ್ರವಿಂದ ಗೋವಿಂದ, ಹೂವಿ, ದೆನ್ ರಕ್ತಾಕ್ಷಿ? 1 2 3 ಮಿತ್ರವಿಂದ ಗೋವಿಂದ ಮೊದಲ ನಾಟಕ ಕನ್ನಡದಲ್ಲಿ ರಚನೆಯಾಗಿದ್ದು. ಸಿಂಗಾಚಾರ್ಯ ಬರೆದಿರೋದು. ಸ್ನೇಹಿತರೆ, 10 ಪ್ರಶ್ನೆಗಳನ್ನು ಒಂದು 10 ನಿಮಿಷದಲ್ಲಿ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ.
ನಿಮ್ಮ ಜನರಲ್ ನಾಲೆಡ್ಜು ತುಂಬ ಶಾರ್ಪ್ ಇದೆ, ತುಂಬ ಪ್ರಬುದ್ಧರಿದ್ದೀರಿ ಅಂತ ಗೊತ್ತಾಗ್ತಾ ಇದೆ. 10ರಲ್ಲಿ ನಿಮ್ದು ಎಷ್ಟು ಪ್ರಶ್ನೆ ರೈಟ್ ಆಗಿತ್ತು ಅಂತ ನನಗೆ ಪ್ರಾಮಾಣಿಕವಾಗಿ ಟೈಪ್ ಮಾಡಿ ಕಮೆಂಟ್ ಮಾಡಿ ಕಳಿಸಿ. ಇದೇ ಥರ ನಾನು ನಿಮಗೆ ಗಾದೆಗಳು, ಒಗಟುಗಳು, ಜನರಲ್ ನಾಲೆಡ್ಜ್ ತರ್ತಾ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಜಾತ್ರೆ ನಡೀತಾ ಇದೆ ಸಾಮಾನ್ಯ ಜ್ಞಾನದ. ಹೀಗೆ ನೋಡ್ತಾ ಇರಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಾಲೆಡ್ಜನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿದ್ದಕ್ಕೆ